ತೊಗೋಬೇಕು. ಫಸ್ಟ್ ಮಿಕ್ಸಿಂಗ್ ಬೌಲ್ ತೊಗೊಂಡು ಇದರೊಳಗೆ ಸಾಲ್ಟ್, ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟೇ ಇರಲಿ, ಯಾಕಂದರೆ ವೈಟ್ ಸಾಲ್ಟ್ ಎಲ್ಲ ಬೇಡ. ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಹಾಕ್ಕೊಳ್ತೀನಿ. ಗ್ರೀನ್ ಚಿಲ್ಲಿ ಹಾಕ್ಕೊಂಡ ನೆಕ್ಸ್ಟ್ ಇವಾಗ ಸ್ವಲ್ಪ ರೆಡ್ ಚಿಲ್ಲಿ ಇಷ್ಟೇ ಸಾಕು, ಜಾಸ್ತಿ ಅನಿಸುತ್ತೆ ಅದೇನೆ. ಓಕೆ, ನೆಕ್ಸ್ಟ್ ಇವಾಗ ಇದಕ್ಕೆ ಕೊರೆಂಡರ್ ಹಾಕೋಬೇಕು. ನೆಕ್ಸ್ಟ್ ಕೊರೆಂಡರ್ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಸ್ವಲ್ಪ ಕರಿಬೇವು, ಸ್ವಲ್ಪ ಪುದೀನ ಇದ್ರೂ ಪುದೀನ ಹಾಕೋಬೋದು, ಏನು ತೊಂದರೆ ಇಲ್ಲ. ಓಕೆ, ಮತ್ತು ಇವಾಗ ಸಾಲ್ಟ್ ನೋಡ್ಕೊಂಡು ಹಾಕೋಬೇಕು. ಓಕೆ, ಸಾಲ್ಟ್ ಹಾಕ್ಕೊಂಡಾಯ್ತಾ. ನೆಕ್ಸ್ಟ್ ಇವಾಗ ಸ್ವಲ್ಪ ಸೌತೆಕಾಯಿ ಹಾಕ್ಕೊಂಡಾಯ್ತಾ. ಆಮೇಲೆ ಸೌತೆಕಾಯಿ ಹಾಕ್ಕೊಂಡಾದ್ಮೇಲೆ ಇವಾಗ ಅವಲಕ್ಕಿ ಆಯಿತಾ. ಅವಲಕ್ಕಿನೂ ಮತ್ತೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪೇಪರ್ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಇವಾಗ ಇದಕ್ಕೆ ಮತ್ತೆ ಸ್ವಲ್ಪ ಮಾವಿನಕಾಯಿ ತುರಿ ಹಾಕಬೇಕು. ಸ್ವಲ್ಪ ಹುಳಿ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಸಾಕು ಆಯಿತಾ. ಇವಾಗ ಇದಾದಮೇಲೆ ನೆಕ್ಸ್ಟ್ ಇವಾಗ ಇದು ಮಾಡಬೇಕು. ಒಂದು ನಿಮಿಷ, ಮತ್ತೆ ಅವಲಕ್ಕಿ ಇವಾಗ. ಓಕೆ, ಮತ್ತೆ ಅವಲಕ್ಕಿ ಹಾಕ್ಕೊಂಡು. ಓಕೆ, ನೀವು ಆನಿಯನ್ ತಿನ್ನಂಗಿದ್ರೆ ಆನಿಯನ್ ಹಾಕೊಳ್ಳಿ, ನಾನು ಆನಿಯನ್ ತಿನ್ನಲ್ಲ. ಓಕೆ, ಹಾಗಾಗಿ ಅದೇ ಇದೇ ಇರಲಿ ಅಂತ ಹಿಂಗೆ ಇರಲಿ. ಇವಾಗ ಇದನ್ನು ಒಂದು ಬೇರೆದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇನ್ನೂ ಇಂಗ್ರೀಡಿಯೆಂಟ್ ಇದೆ ಹಾಕೋದು, ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ನೆಕ್ಸ್ಟ್ ಇವಾಗ ಸ್ವಲ್ಪ ಶೇಂಗಾ ಕಾಳು ಹಾಕ್ಕೊತೀನಿ. ಶೇಂಗಾ ಹುರಿದಿರೋದಿರುತ್ತಲ್ಲ ಅದು ಹಾಕ್ಕೊಂಡು ನೆಕ್ಸ್ಟ್ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸೌತೆಕಾಯಿ ತುರಿ ಹಾಕ್ಕೊಂಬಿಡ್ತೀನಿ. ಸೌತೆಕಾಯ್ದೆಲ್ಲ ಇದೇನು ಹುಳಿ ಇರೋಲ್ಲ, ಎಷ್ಟಾದರೂ ಹಾಕ್ಕೊಬೋದು. ಓಕೆ, ಅಷ್ಟು ಹಾಕೊಂಡ್ರೂ ಕೂಡ ಏನು ತೊಂದರೆ ಇಲ್ಲ. ಓಕೆ, ಇದಷ್ಟು ಹಾಕ್ಕೊಂಡು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ನೋಡ್ಕೊಂಡಿರ್ಬೇಕಲ್ಲ, ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಕೋಬೇಕು ಅಂತೆಲ್ಲ ಹೇಳಿ. ನೆಕ್ಸ್ಟ್ ನೀಟಾಗಿ ಝೀರೋ ಆಯಿಲು ಡಯಟ್ ಮಾಡೋರ್ಗಂತೂ ತುಂಬ ಹೇಳಿ ಮಾಡಿಸಿದ್ದು. ಆನಿಯನ್ ಬೇಕಂದರೆ ಹಾಕೋಬೋದು. ಒಗ್ಗರಣೆ ಗ್ಯಾಸ್ ಹಚ್ಚೋದು, ಎಣ್ಣೆ ಕಾಸೋದು ಯಾವುದು ಇರೋಲ್ಲ ಇದಕ್ಕೆ. ಇವಾಗ ಸ್ವಲ್ಪ ಬೂಂದಿ ಇದ್ದರೆ ಬೂಂದಿ ಹಾಕೋದು, ತುಂಬ ಟೇಸ್ಟಾಗಿರುತ್ತೆ, ತುಂಬ ಹೆಲ್ದಿ. ಝೀರೋ ಆಯಿಲ್ ಇದಕ್ಕೆ ಸುಮ್ಮನೆ ಹಾಕ್ಕೊಂಡಿದ್ದೀನಿ ನಾನು, ಹಾಕಬೇಕಂತ ಏನಿಲ್ಲ. ಓಕೆ, ತುಂಬ ಟೇಸ್ಟಾಗಿರುತ್ತೆ. ಸ್ವಲ್ಪ ಮಾವಿನಕಾಯಿ, ಸೌತೆಕಾಯಿ, ಬೂಂದಿ ಹಾಗೂ ಬ್ಲ್ಯಾಕ್ ಸಾಲ್ಟು, ಗ್ರೀನ್ ಚಿಲ್ಲಿ, ಕೊರೆಂಡರು, ಕರಿ ಲೀವ್ಸು ಹಾಕ್ಕೊಂಡೆ. ಜಾಸ್ತಿ ಮಸಾಲ ಎಲ್ಲ ಬೇಡ, ಝೀರೋ ಮಸಾಲ ಇದೆ. ಬೇಕಂದರೆ ಚಾಟ್ ಮಸಾಲ ಅದು ಹಾಕ್ಕೋಬೋದು, ಜಾಸ್ತಿ ಮಸಾಲ ಬೇಡ ಅಂತೆಲ್ಲ ಹೇಳಿ. ಓಕೆ, ಝೀರೋ ಮಸಾಲ, ಝೀರೋ ಆಯಿಲ್, ನೋ ಫೈರ್ಲೆಸ್ ಕುಕ್ಕಿಂಗ್ ಇದು. ಓಕೆ, ವೆಯ್ಟ್ ಲೂಸ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ, ಡಯಟ್ ಮಾಡೋರಿಗೆ, ವೆಯ್ಟ್ ಲೂಸ್ ಮಾಡೋರಿಗೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು, ಅಥವಾ ಸೈಡ್ ಡಿಶ್ಗಳು. ವೆಯ್ಟ್ ಲೂಸ್ ಆಗೋರಿಗೆ ಎಲ್ಲರಿಗೆ ಹೇಳಿ ಮಾಡಿಸಿರುವಂಥ ಡಿಶ್ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಗ್ಯಾಸ್ ಹಚ್ಚೋದು ಬೇಕಾಗಿಲ್ಲ, ಝೀರೋ ಆಯಿಲ್. ಓಕೆ, ನೋ ಕುಕಿಂಗ್, ಓನ್ಲಿ ಝೀರೋ ಆಯಿಲ್. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಡಯಟ್ ಮಾಡೋರಿಗೆ ತುಂಬ ಹೇಳಿ ಮಾಡಿಸಿರುವಂಥದ್ದು ಇದು. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟ್ ಹಾಕಿ.